ಏಳನೆಯ ತರಗತಿಯ ಪ್ರೀತಿಯ ವಿದ್ಯಾರ್ಥಿಗಳಿಗೆ ABG ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ಗೆ ಸ್ವಾಗತ ಸುಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, ಏಳನೆಯ ತರಗತಿಯ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟ ಎಲ್ಲ ಪಾಠದ ಪ್ರಶ್ನೆ ಉತ್ತರಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೇನೆ, ಅದನ್ನು ನೋಡಿಕೊಳ್ಳಿ. ಈಗ ಮೊದಲ ಪ್ರಶ್ನೆಯನ್ನು ನೋಡೋಣ. ಎಕ್ಸರ್ಸೈಸಸ್. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಸುಟೇಬಲ್ ವರ್ಡ್ಸ್. ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ. ಚೆನ್ನ ಮಲ್ಲಿಕಾರ್ಜುನ ಈಸ್ ದ ಪೆನ್ ನೇಮ್ ಆಫ್ ಅಕ್ಕ ಮಹಾದೇವಿ. ಅಕ್ಕ ಮಹಾದೇವಿಯವರ ಕಾವ್ಯನಾಮ ಚೆನ್ನ ಮಲ್ಲಿಕಾರ್ಜುನ. ಪುರಂದರದಾಸ ವಾಸ್ ಇನ್ ದ ಕೋರ್ಟ್ ಆಫ್ ಕೃಷ್ಣದೇವರಾಯ. ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಪುರಂದರದಾಸರು ಆಶ್ರಯ ಪಡೆದಿದ್ದರು. ಆದಿಕೇಶವ ಈಸ್ ಪೆನ್ ನೇಮ್ ಆಫ್ ಕನಕದಾಸ. ಕನಕದಾಸರ ಕಾವ್ಯನಾಮವು ಆದಿಕೇಶವ ಎಂಬುದಾಗಿದೆ. ಕಬೀರ ಆಫ್ ಕರ್ನಾಟಕ ಈಸ್ ಶಿಶುನಾಳ ಶರೀಫ. ಶಿಶುನಾಳ ಶರೀಫರನ್ನು ಕರ್ನಾಟಕದ ಕಬೀರ ಎಂದು ಗುರುತಿಸಲಾಗಿದೆ. ಚೈತನ್ಯಾಸ್ ಫಸ್ಟ್ ನೇಮ್ ಈಸ್ ವಿಶ್ವಾಂಬರ. ವಿಶ್ವಾಂಬರ ಎಂಬುದು ಚೈತನ್ಯ ಅವರ ಮೊದಲ ಹೆಸರಾಗಿದೆ. ಸೂಫಿ ಸೇಂಟ್ ಖ್ವಾಜಾ ಬಂದೆ ನವಾಜ್ ಅದರ್ ನೇಮ್ ಈಸ್ ಗೇಸುದರಾಜ್. ಗೇಸುದರಾಜ್ ಎಂಬುದು ಖ್ವಾಜಾ ಬಂದೆ ನವಾಜ್ ಅವರ ಇನ್ನೊಂದು ಹೆಸರಾಗಿದೆ. ನೆಕ್ಸ್ಟ್, ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಒನ್ ಸೆಂಟೆನ್ಸ್. ವಾಟ್ ಈಸ್ ದ ಒರಿಜಿನಲ್ ನೇಮ್ ಆಫ್ ಅಂಡಾಳ. ಆಂಡಾಳರ ನಿಜವಾದ ಹೆಸರೇನು? ಗೋದಾದೇವಿ ಈಸ್ ದ ಒರಿಜಿನಲ್ ನೇಮ್ ಆಫ್ ಆಂಡಾಳ. ಆಂಡಾಳರ ನಿಜವಾದ ಹೆಸರು ಗೋದಾದೇವಿ. ವೇರ್ ವಾಸ್ ಅಕ್ಕ ಮಹಾದೇವಿ ಬೋರ್ನ್. ಅಕ್ಕ ಮಹಾದೇವಿಯವರು ಎಲ್ಲಿ ಜನಿಸಿದರು? ಅಕ್ಕ ಮಹಾದೇವಿ ವಾಸ್ ಬೋರ್ನ್ ಇನ್ ಉಡುತಡಿ ಆಫ್ ಶಿವಮೊಗ್ಗ. ಶಿವಮೊಗ್ಗದ ಉಡುತಡಿ ಎಂಬಲ್ಲಿ ಅಕ್ಕ ಮಹಾದೇವಿಯವರು ಜನಿಸಿದರು. ಹೂ ಈಸ್ ಕರ್ನಾಟಕ ಸಂಗೀತ ಪಿತಾಮಹ. ಕರ್ನಾಟಕದ ಸಂಗೀತದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಪುರಂದರದಾಸ ಈಸ್ ಕರ್ನಾಟಕ ಸಂಗೀತ ಪಿತಾಮಹ. ಪುರಂದರದಾಸರನ್ನು ಕರ್ನಾಟಕದ ಸಂಗೀತದ ಪಿತಾಮಹ ಎಂದು ಕರೆಯುತ್ತಾರೆ. ನೇಮ್ ಕನಕದಾಸಾಸ್ ಪೇರೆಂಟ್ಸ್. ಕನಕದಾಸರ ತಂದೆ ತಾಯಿಗಳು ಯಾರು? ಬೀರಪ್ಪ ಆ್ಯಂಡ್ ಬಚ್ಚಮ್ಮ ವರ್ ಹೀಸ್ ಪೇರೆಂಟ್ಸ್. ಬೀರಪ್ಪ ಮತ್ತು ಬಚ್ಚಮ್ಮ ಎಂಬುವರು ಕನಕದಾಸರ ತಂದೆ ತಾಯಿಗಳು. ಹೂ ಈಸ್ ದ ಫಸ್ಟ್ ಕನ್ನಡ ಮುಸ್ಲಿಂ ಪೋಯಟ್. ಕರ್ನಾಟಕದ ಅಥವಾ ಕನ್ನಡದ ಮೊದಲ ಮುಸ್ಲಿಂ ಕವಿ ಯಾರು? ಶಿಶುನಾಳ ಶರೀಫ ಈಸ್ ದ ಫಸ್ಟ್ ಕನ್ನಡ ಮುಸ್ಲಿಂ ಪೋಯಟ್. ಶಿಶುನಾಳ ಶರೀಫರು ಕನ್ನಡದ ಮೊದಲ ಮುಸ್ಲಿಂ ಕವಿಗಳು. ವಿಚ್ ಈಸ್ ದ ಸ್ಯಾಕ್ರೆಡ್ ಬುಕ್ ಆಫ್ ಸಿಖ್ಸ್. ಸಿಖ್ ಧರ್ಮದ ಪವಿತ್ರ ಗ್ರಂಥ ಯಾವುದು? ಗ್ರಂಥ ಸಾಹೇಬ ಈಸ್ ದ ಸ್ಯಾಕ್ರೆಡ್ ಬುಕ್ ಆಫ್ ಸಿಖ್ಸ್. ಗ್ರಂಥ ಸಾಹೇಬ ಅನ್ನುವುದು ಈ ಒಂದು ಸಿಖ್ ಧರ್ಮದ ಪವಿತ್ರ ಗ್ರಂಥವಾಗಿದೆ. ಹೂ ಈಸ್ ಕಾಲ್ಡ್ ಆಸ್ ರಾಧಾ ಆಫ್ ಕಲಿಯುಗ. ಕಲಿಯುಗದ ರಾಧೆ ಎಂದು ಯಾರನ್ನು ಕರೆಯುತ್ತಾರೆ? ಮೀರಾಬಾಯಿ ಈಸ್ ಕಾಲ್ಡ್ ಆಸ್ ರಾಧಾ ಆಫ್ ಕಲಿಯುಗ. ಮೀರಾಬಾಯಿಯನ್ನು ಕಲಿಯುಗದ ರಾಧೆ ಎಂದು ಕರೆಯಲಾಗುತ್ತದೆ. ವಾಟ್ ಈಸ್ ದ ಮೀನಿಂಗ್ ಆಫ್ ದ ವರ್ಡ್ ಸೂಫಿ. ಸೂಫಿ ಎಂಬುದರ ಅರ್ಥವೇನು? ದ ವರ್ಡ್ ಸೂಫಿ ಕಮ್ಸ್ ಫ್ರಮ್ ದ ವರ್ಡ್ ಸಾಫ್ ವಿಚ್ ಮೀನ್ಸ್ ಕ್ಲೀನ್ ಆ್ಯಂಡ್ ಕ್ಲಿಯರ್. ಈ ಸೂಫಿ ಎಂಬ ಪದವು ಸಾಫ್ ಎಂಬ ಪದದಿಂದ ಬಂದಿದ್ದು ಇದರ ಅರ್ಥ ಸ್ವಚ್ಛಗೊಳಿಸು ಅಥವಾ ಸ್ವಚ್ಛ ಅನ್ನುವಂಥ ಅರ್ಥವನ್ನು ಕೊಡುತ್ತದೆ. ಹೂ ವರ್ ದ ಸೂಫಿ ಸೇಂಟ್ ಆಫ್ ಇಂಡಿಯಾ. ಹೂ ವರ್ ದ ಸೂಫಿ ಸೇಂಟ್ಸ್ ಆಫ್ ಇಂಡಿಯಾ. ಭಾರತದ ಸೂಫಿ ಸಂತರು ಯಾರು? ನಿಜಾಮುದ್ದೀನ್ ಔಲಿಯಾ ಆ್ಯಂಡ್ ಖ್ವಾಜಾ ಬಂದೆ ನವಾಜ್ ವರ್ ದ ಸೂಫಿ ಸೇಂಟ್ ಆಫ್ ಇಂಡಿಯಾ. ಹೂ ವಾಸ್ ದ ಫೌಂಡರ್ ಆಫ್ ಚಿಸ್ತಿ ಕಲ್ಟ್. ಚಿಸ್ತಿ ಪಂಥವನ್ನು ಸ್ಥಾಪಿಸಿದವರು ಯಾರು? ಮೈನುದ್ದೀನ್ ಚಿಸ್ತಿ ವಾಸ್ ದ ಫೌಂಡರ್ ಆಫ್ ಚಿಸ್ತಿ ಕಲ್ಟ್. ಸೊ ಪ್ರಶ್ನೆ ನಂಬರ್ 3. ಆನ್ಸರ್ ದ ಫಾಲೋವಿಂಗ್ ಇನ್ 2-3 ಸೆಂಟೆನ್ಸಸ್ ಈಚ್. 2-3 ವಾಕ್ಯದಲ್ಲಿ ಉತ್ತರಿಸಿರಿ. ರೈಟ್ ದ ಟೀಚಿಂಗ್ಸ್ ಆಫ್ ಕಬೀರದಾಸ. ಕಬೀರದಾಸರ ಬೋಧನೆಗಳು ಯಾವುವು? ದ ಟೀಚಿಂಗ್ಸ್ ಆಫ್ ಕಬೀರ ವರ್: he condemned caste system, luxurious life, caste superiority and religious inequality. Allah and Ram are the two names of the one God.
According to him, it is not possible to see God by fasting, torturing the body, and visiting sacred pilgrimages. It is only possible by sacred devotion. What were the teachings of Guru Nanaka? Guru Nanakara ಬೋಧನೆಗಳು ಯಾವುವು? The teachings of Guru Nanaka were: he preached that God is one to the world. He is true and eternal. He said one should not cheat, deceive, and steal and do violence in life. He said one can gain bhakti through Guru, and with a bhakti one can attain mukti. He opposed social evil like idol worshipping, caste system, and sati system. What are the influences of Bhakti cult? ಈ ಭಕ್ತಿ ಪಂಥದ ಪ್ರಭಾವಗಳೇನು? Influences of Bhakti cult: Bhakti saints created harmony between Hindu and Muslims. Bhakti saints wrote in simple common man's language. Due to this, Indian native languages were enriched. Question number 4. Summarize the essence of Sufi cult. ನೀವು ಸಮರಿ ಬರಿಬೇಕು ಈ ಸೂಫಿ ಒಂದು ಪಂಥದ ಅವಶ್ಯಕತೆಯ ಬಗ್ಗೆ. Essence of Sufi cult: it claimed that God is one, He is powerful, and we are all His children. Encouraged good deeds. Proclaims that all are equal. Opposed caste system. Question number 4. Match the following items mentioned in A with the information given in B. The first question is Guru Nanaka, Sikh religion; Chaitanya, Hare Krishna cult; Nijamuddin Awliya, Sufi saint; Mirabai, Radha of Kali Yuga. And last question is discuss the relevance of preaching of Bhakti cult. The Bhakti movement in India had a significant impact on the country's religious and social landscape. Here are some key conclusions about the movement. It reshaped India by promoting devotion as a means of spiritual liberation and challenging orthodox beliefs. The movement transcended barriers of caste and gender, inspiring love, equality, and unity. ಸೊ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಧನ್ಯವಾದಗಳು.